ಲಂಚ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ ಅಧಿಕಾರಿಯೊಬ್ಬ. ಅಲ್ಪಸಂಖ್ಯಾತ ನಿಗಮದಲ್ಲಿ ಆಗಿರುವಂತಹ ಒಂದು ಘಟನೆ ಇದು. ಲಂಚ ಪಡೆಯುವಾಗಲೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಅಧಿಕಾರಿ. ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಗೋಪಾಲ್ ಬಲೆಗೆ ಬಿದ್ದಿದ್ದಾನೆ. 40,000 ರೂಪಾಯಿ ಹಣ ತೆಗೆದುಕೊಳ್ಳುವಾಗ ಲೋಕಾಯುಕ್ತ ಖೆಡ್ಡಾಗಿ ಬಿದ್ದಿದ್ದಾನೆ. ಸ್ವಯಂ ಉದ್ಯೋಗಕ್ಕಾಗಿ 20 ಲಕ್ಷ ರೂಪಾಯಿ ಸಾಲಕ್ಕೆ ಅರ್ಜಿ ಹಾಕಿದ್ರು ಅಕ್ಬರ್ ಅನ್ನೋರು. ಸಾಲದ ಅರ್ಜಿ ಅನುಮೋದನೆಗೆ 1.5 ಲಕ್ಷ ಬೇಡಿಕೆ ಇಟ್ಟಿದ್ದ. ಅಕ್ಬರ್ನಿಂದ ಲಂಚ ಪಡೆಯುವಾಗಲೇ ಈ ಗೋಪಾಲ್ ಅನ್ನುವಂತಹ ಅಧಿಕಾರಿ ಇದಾನಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಲೋಕಾಯುಕ್ತ SP ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಇನ್ಸ್ಪೆಕ್ಟರ್ ಬಾಲು ಹಾಗೆ ಶಿಲ್ಪಾ ಅವರ ಸಮ್ಮುಖದಲ್ಲಿ. ಹಾಸನದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಇವನು ಗೋಪಾಲನ ಗೋಲ್ಮಾಲ್ ಇದು. ನೋಡಿ, ಇಲಾಖೆಗಳಲ್ಲಿ ಇರ್ತವೆ ಅಲ್ಪಸಂಖ್ಯಾತ ಇಲಾಖೆ, ಈಗ ವಾಲ್ಮೀಕಿ ನಿಗಮದ್ದು, ಆಮೇಲೆ ಪರಿಶಿಷ್ಟ ಜಾತಿ ನಿಗಮ, ಎಲ್ಲದಕ್ಕೂ ಒಂದು ನಿಗಮ ಅಂತ ಇರ್ತವೆ. ಆಯಾ ಜಾತಿಯವರಿಗೆ ಸಾಲ ಸೌಲಭ್ಯಗಳನ್ನು ಕೊಡೋದು ಸರ್ಕಾರದ ವತಿಯಿಂದ ಏನೇನು ಸವಲತ್ತುಗಳಿದ್ದಾವೆ ಅದನ್ನು ಅಧಿಕಾರಿಗಳು ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು, ನಿಯತ್ತಾಗಿ 1 ರೂಪಾಯಿ ತೆಗೆದುಕೊಳ್ಳದೆ ಅರ್ಜಿಯನ್ನು ಸ್ವೀಕಾರ ಮಾಡಬೇಕು. ಇವರೇನು ಮಾಡ್ತಾರೆ ಅಧಿಕಾರಿಗಳು? ಲಂಚ 20 ಲಕ್ಷ ರೂಪಾಯಿ ಅಲ್ಲಿ ಲೋನ್ಗೆ ಅವರು ಅರ್ಜಿ ಹಾಕಿರ್ತಾರೆ ಅಕ್ಬರ್ ಅನ್ನೋರು. ಇವನು ಅದಕ್ಕೆ 1.5 ಲಕ್ಷ ರೂಪಾಯಿ ಲಂಚ. ಇವಂಗೆ ಸರ್ಕಾರಿ ಸಂಬಳ ಅಲ್ಲದೆ ಗಿಂಬಳ ಬೇಕು ಇವಂಗೆ. ಆಲ್ಮೋಸ್ಟ್ ಸರ್ಕಾರಿ ಅಧಿಕಾರಿಗಳು ಜಾಸ್ತಿ ಈ ಥರದ ಕೃತ್ಯಗಳನ್ನು ಮಾಡ್ತಾರೆ. ಯಾವುದೇ ಇಲಾಖೆ ಇದೆ, ಅದು ರೈತರು ಇರ್ಬೋದು ಅಥವಾ ಈ ಕೆಲವೊಂದಿಷ್ಟು ಸ್ವಸಹಾಯ ಏನಿರ್ತಾವೆ ಅಥವಾ ಸರ್ಕಾರದಿಂದ ಸಹಾಯಧನ ಆಗೋದೇನಿರುತ್ತೆ, ಸರ್ಕಾರದಿಂದ ಏನಾದರೂ ಅನುಕೂಲ ಆಗಬೇಕು ಅಂದರೆ ಅಥವಾ ನಾವೇನಾದರೂ ಒಂದು ಕೆಲಸ ಮಾಡಿಸ್ಕೊಳ್ಬೇಕು ಅಂತಂದರೆ ಇವರಿಗೆ ಲಂಚ ಕೊಡಲೇಬೇಕು. ಲಂಚ ಇಲ್ಲದೆ ಕೆಲಸನೇ ಆಗಲ್ಲ. ನೋಡಿ, ಇಂಥ ಭ್ರಷ್ಟ ಅಧಿಕಾರಿಗಳ ಹೆಡೆಮುರುಗೆ ಕಟ್ಟುವಂಥ ಕೆಲಸ ಆಗಬೇಕು. ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ ಗೋಪಾಲ್ ಅನ್ನುವಂತಹ ಅಧಿಕಾರಿ. ಅಕ್ಬರ್ ಇದರ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ರು. ಇಂಥವು ಜಾಸ್ತಿ ಆಗಬೇಕು, ಬೇರೆಯವರಿಗೆಲ್ಲ ಪಾಠ ಆಗಬೇಕು. ಯಾಕಂತಂದರೆ ಪಾಪ ಕೂಲಿ ನಾಲಿ ಮಾಡೋರನ್ನು ಯಾರನ್ನೂ ಬಿಡಲ್ಲ, ಇವರು ಕಿತ್ತು ತಿಂತಾರೆ, 10 ರೂಪಾಯಿನೂ ಬಿಡಲ್ಲ ಇವರು. ಅಂಥ ಕೀಳು ಮಟ್ಟಕ್ಕೆ ಇಳಿಯುವಂಥ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ. ಸಾಲದ ಅರ್ಜಿಯನ್ನು ಅನುಮೋದನೆ ಮಾಡಲಿಕ್ಕೆ 1.5 ಲಕ್ಷ ರೂಪಾಯಿ ಹಣಕ್ಕೆ ಈ ಗೋಪಾಲ್ ಬೇಡಿಕೆನ ಇಟ್ಟಿದ್ದ. ಅಕ್ಬರ್ ಅಲ್ಲ, ಅಲ್ಲಿ ಸಾಲ ತೆಗೆದುಕೊಳ್ತಿರೋದೇ ಸಾಲ 20 ಲಕ್ಷ. ಅದರಲ್ಲಿ ಇವಂಗೆ 1.5 ಲಕ್ಷ ಹೆಂಗೆ ಕೊಡಬೇಕು? ಏನೋ ಲಾಸ್ ಗೀಸ್ ಆಗಿರುತ್ತೆ, ಕಷ್ಟ ಇರುತ್ತೆ. ಆಮೇಲೆ ನಾವು ಹಂತವಾಗಿ ಕಂತು ಕಟ್ಕೊಂಡು ಹೋಗೋಣ ಅಂತ ಇರ್ತಾರೆ. ಅಂಥದ್ರಲ್ಲಿ ಇಂತಹ ಭ್ರಷ್ಟ ಅಧಿಕಾರಿಗಳು, ಲಂಚಬಾಕರು ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ನೋಡಿ ಲೋಕಾಯುಕ್ತಕ್ಕೆ ದೂರ ಹೋಗಿತ್ತು. ಹಾಗಾಗಿ ಇನ್ಮೇಲೆ ಯಾವುದೇ ಇಲಾಖೆ ಇರ್ಬೋದು ಅಥವಾ ಯಾವುದೇ ಇರಲಿ, ನಿಮಗೇನಾದರೂ 1 ರೂಪಾಯಿ ಲಂಚ ಕೇಳಿದ್ನ 10 ರೂಪಾಯಿ ಕೇಳಿದ್ನ 10 ರೂಪಾಯಿ ಲಂಚ ತೊಗೊಂಡ್ರು ಲೋಕಾಯುಕ್ತ ರೇಡ್ ಮಾಡ್ತಾರೆ. 1000 ರೂಪಾಯಿ ತೊಗೊಂಡ್ರು ಲಂಚನ ರೇಡ್ ಮಾಡುವಂಥ ಅಧಿಕಾರ ಅವ್ರಿಗಿದೆ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ನೀವು ಸೂಕ್ಷ್ಮವಾಗಿ ಗಮನಕ್ಕೆ ತರಬೇಕು.